ನಮಸ್ತೆ. ನಾನು ಮಂಗಲ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತಿನ ಎಪಿಸೋಡಲ್ಲಿ ಮೇಲ್ ಇನ್ಫರ್ಟಿಲಿಟಿ ಬಗ್ಗೆ ತಿಳಿಸ್ಕೊಡ್ತೀನಿ. ಮೇಲ್ ಇನ್ಫರ್ಟಿಲಿಟಿ ಸಾಮಾನ್ಯವಾಗಿ ಲೋ ಸ್ಪರ್ಮ್ ಪ್ರೊಡಕ್ಷನ್ನಿಂದಾಗಿ ಬರಬಹುದು, ಅಬ್ನಾರ್ಮಲ್ ಸ್ಪರ್ಮ್ ಫಂಕ್ಷನ್ನಿಂದಾಗಿ, ಅಥವಾ ಸ್ಪರ್ಮ್ ಡೆಲಿವರಿ ಪ್ಯಾಸೇಜಲ್ಲಿ ಬ್ಲಾಕೇಜಸ್ ಇರುವಂಥದ್ದು, ಒಬೆಸಿಟಿ ಇರುವವರಿಗೆ, ಸ್ಮೋಕಿಂಗ್, ಆಲ್ಕೋಹಾಲ್, ಡ್ರಗ್ಸನ್ನು ಬಳಸೋರು, ಅಥವಾ ಸ್ಟ್ರೆಸ್, ಎಕ್ಸೈಟಿ, ಡಿಪ್ರೆಷನ್ಗೊಳಗಾಗಿರುವವರಿಗೆ ಸಾಮಾನ್ಯವಾಗಿ ಇನ್ಫರ್ಟಿಲಿಟಿ ಸಮಸ್ಯೆ ಕಾಡ್ತಿರುತ್ತೆ. ನಾವು ದಿನನಿತ್ಯದ ಚಟುವಟಿಕೆಯಲ್ಲಿ ಬದಲಾವಣೆ ತಂದುಕೊಳ್ಳೋದ್ರಿಂದಾಗಿ, ನಮ್ಮ ದಿನನಿತ್ಯದ ಆಹಾರದಲ್ಲಿ ಬದಲಾವಣೆ ತಂದುಕೊಳ್ಳೋದ್ರಿಂದಾಗಿ ಖಂಡಿತವಾಗಿಯೂ ಇನ್ಫರ್ಟಿಲಿಟಿಯನ್ನು ತಡೆಗಟ್ಟಬಹುದು. ಇನ್ಫರ್ಟಿಲಿಟಿ ಬರದೇ ಇರೋ ಹಾಗೆ ನೋಡ್ಕೊಳ್ಬೋದು. ನಮ್ಮ ದಿನನಿತ್ಯದ ಆಹಾರದಲ್ಲಿ ಸಾತ್ವಿಕ ಆಹಾರನ ಬಳಸ್ಕೊಳ್ಳೋದು, ಫೈಬರ್ ರಿಚ್ ಫುಡ್ಡನ್ನು ತಿನ್ನೋದರಿಂದಾಗಿ, ಆ್ಯಂಟಿ ಆಕ್ಸಿಡೆಂಟ್ಸ್, ಮಿನರಲ್ಸ್, ವೈಟಮಿನ್ಸ್ ಈ ರೀತಿ ತಿನ್ನೋದ್ರಿಂದಾಗಿ ಗುಡ್ ಕ್ವಾಲಿಟಿ ಸ್ಪರ್ಮ್ ಕೌಂಟ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಅದೇ ರೀತಿ ನಮ್ಮ ಮನಸ್ಸಿನಲ್ಲಿ ಕೂಡ ಪಾಸಿಟಿವಿಟಿ ಡೆವಲಪ್ ಆಗುತ್ತೆ. ಸಾತ್ವಿಕ ಆಹಾರನ ಸೇವನೆ ಮಾಡೋದ್ರಿಂದಾಗಿ ಲೀಫಿ ವೆಜಿಟೇಬಲ್ಸನ್ನು ತಿನ್ನೋದು, ಸಿಟ್ರಸ್ ಫ್ರೂಟ್ಸ್ ತಿನ್ನೋದು, ಬೇಳೆಕಾಳುಗಳನ್ನು, ನಟ್ಸ್ ತಿನ್ನೋದು, ಈ ರೀತಿ ನಮ್ಮ ಆಹಾರದಲ್ಲಿ ಬದಲಾವಣೆ ತಂದುಕೊಳ್ಬೇಕು. ಅದೇ ರೀತಿ ಕಂಪ್ಲೀಟ್ಲಿ ತಾಮಸಿಕ್ ಫುಡ್ಡನ್ನು ಅವಾಯ್ಡ್ ಮಾಡಿ, ಕಂಪ್ಲೀಟ್ಲಿ ಸ್ಮೋಕಿಂಗ್ ಮಾಡುವಂಥದ್ದು, ಸಿಗಾರ್ ಸೇದೋದು, ಟೊಬ್ಯಾಕೊ ಯೂಸೇಜ್, ಆಲ್ಕೋಹಾಲ್ ಯೂಸೇಜ್, ಡ್ರಗ್ ಯೂಸೇಜ್ ಇವೆಲ್ಲವನ್ನು ಕಂಪ್ಲೀಟ್ಲಿ ಅವಾಯ್ಡ್ ಮಾಡಿ. ಆ ರೀತಿ ಏನಾದರೂ ನೀವು ಸ್ಮೋಕಿಂಗ್, ಆಲ್ಕೋಹಾಲ್, ಡ್ರಗ್ಸ್ ಏನಾದರೂ ಬಳಸ್ತಾ ಇದ್ದೀರಾ ಅಂತ ಹೇಳಿದ್ರೆ ನೀವು ಅದನ್ನು ಕಡಿಮೆ ಮಾಡಿಕೊಳ್ಬೇಕು. ಈ ರೀತಿ ಇದನ್ನು ಕಡಿಮೆ ಮಾಡಿಕೊಡ್ಬೇಕು ಅಂತಂದರೆ ಸೋಂಪು ಅಂತ ಏನು ಹೇಳ್ತೀವಲ್ಲ, ಫೆನಲ್ ಸೀಡ್ಸ್, ಅದನ್ನು ತಿನ್ನಿ ಆ ಟೈಮಲ್ಲಿ. ಅಂದರೆ ನಿಮಗೆ ಯಾವಾಗ ಸ್ಮೋಕ್ ಮಾಡಬೇಕು ಅನಿಸುತ್ತೆ, ಆಲ್ಕೋಹಾಲ್, ಡ್ರಗ್ಸ್ ಯೂಸೇಜ್ ಮಾಡಬೇಕು ಅಂತ ಅನಿಸುತ್ತಲ್ಲ, ಆವಾಗಲೆಲ್ಲ ನೀವು ಬಡೆ ಸೊಪ್ಪನ್ನು ಬಾಯಲ್ಲಿ ಹಾಕ್ಕೊಳ್ಬೋದು, ಜಗಿತಾ ಇರ್ಬೋದು. ಆವಾಗ ನಿಮಗೆ ಇದೆಲ್ಲ ಡಿಸೈರ್ಸ್ ಕಡಿಮೆ ಆಗುತ್ತೆ. ಅದೇ ರೀತಿ ಒಬೆಸಿಟಿ ಇರುವಂಥವರು ಆದಷ್ಟು ವೇಟನ್ನು ಕಡಿಮೆ ಮಾಡಿಕೊಳ್ಳಿ. ಅದೇ ರೀತಿ ಅತಿ ಮುಖ್ಯವಾಗಿದ್ದು ಅಂತ ಹೇಳಿದರೆ ಪ್ರಾಪರ್ ಸ್ಲೀಪ್ ಟೈಮ್, ಸರಿಯಾದ ಮಲಗುವ ಸಮಯನ ನೀವು ಒಂದು ಟೈಮ್ ಟೇಬಲ್ ಹಾಕ್ಕೊಳ್ಳಿ. ಪ್ರತಿದಿನ ಇದೇ ಟೈಮಲ್ಲೇ ಮಲಗುವಂಥ ವ್ಯವಸ್ಥೆ ಮಾಡಿಕೊಳ್ಳಿ. ಲೇಟಾಗಿ ಮಲಗೋದು, ಲೇಟಾಗಿ ಏಳೋದು ಈ ರೀತಿ ಮಾಡಿದರೆ ನಿಮಗೆ ನಿಮ್ಮ ಹೆಲ್ತಿಗೆ ಎಫೆಕ್ಟ್ ಆಗುತ್ತೆ. ಪ್ರತಿದಿನ ವಾಕಿಂಗ್ ಮಾಡೋದು, ಟೈಮ್ ಸಿಕ್ಕಿದ್ರೆ ಸ್ವಿಮ್ಮಿಂಗ್ ಕೂಡ ಮಾಡ್ಬೋದು, ಅಥವಾ ಯಾವುದಾದ್ರೂ ಸ್ಪೋರ್ಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥದ್ದು. ಈ ರೀತಿ ನೀವು ಆ್ಯಕ್ಟಿವಿಟೀಸಲ್ಲಿ ಪಾರ್ಟಿಸಿಪೇಟ್ ಮಾಡೋದ್ರಿಂದಾಗಿ ನೀವು ಮೂಡ್ ಕೂಡ ಚೇಂಜ್ ಆಗುತ್ತೆ, ನೀವು ಎಂಜಾಯ್ ಮಾಡ್ತೀರಾ. ಅದೇ ರೀತಿ ನಿಮ್ಮ ಇದರಲ್ಲಿ ಸ್ಪರ್ಮ್ ಸಿಕ್ರೇಷನ್ ಆಗೋದು ಇಂಪ್ರೂವ್ ಆಗುತ್ತೆ. ಅದ್ರ ಜೊತೆಗೇ ನಿಮ್ಮದು ಆ್ಯಂಗರ್ ಕಡಿಮೆ ಆಗುತ್ತೆ. ಕೆಲವೊಬ್ಬರಿಗೆ ಆ್ಯಂಗ್ಸೈಟಿ, ಡಿಪ್ರೆಷನ್, ಫ್ರಸ್ಟ್ರೇಷನ್ ಕೂಡ ಇರುತ್ತೆ. ಅಂಥವರಿಗೆ ಅದೆಲ್ಲ ಕಡಿಮೆ ಆಗುತ್ತೆ. ಈ ರೀತಿ ವಾಕ್ ಮಾಡೋದ್ರಿಂದಾಗಿ ಹ್ಯಾಪಿ ಹಾರ್ಮೋನ್ ಜಾಸ್ತಿ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ವಾಕಿಂಗ್ ಎಷ್ಟು ಇಂಪಾರ್ಟೆಂಟ್ ಅಷ್ಟೇ ಆಸನ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಡೈಲಿ ಆ್ಯಕ್ಟಿವಿಟೀಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲ ಥರದ ಆಸನಗಳನ್ನು ಕೂಡ ಮಾಡ್ಬೋದು. ಯೋಗಾಸನ, ಏನೇ ಆ್ಯಕ್ಟಿವಿಟೀಸ್ ಕೂಡ ಮಾಡ್ಬೋದು. ಜಾಸ್ತಿಯಾಗಿ ನೀವು ಭದ್ರಾಸನ ಮಾಡಿ, ಹಸ್ತಪಾದಂಗುಷ್ಟಾಸನ ಮಾಡಿ, ಸೇತುಬಂಧಾಸನ, ಭುಜಂಗಾಸನ, ಹಾಲಾಸನ ಇವೆಲ್ಲ ಮಾಡೋದ್ರಿಂದಾಗಿ ನಿಮಗೆ ಫೆಲ್ವಿಕ್ ಏರಿಯಾದಲ್ಲಿ ಆರ್ಗನ್ಸ್ ಏನಿದೆಯಲ್ಲ ಅದಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ಸ್ಟಿಮ್ಯುಲೇಟ್ ಆಗುತ್ತೆ. ಅಂದರೆ ನಮ್ಮದು ಅಬ್ಡಾಮಿನಲ್ ಮಸಲ್ಸ್ ಕಂಪ್ರೆಷನ್ ಆಗೋದ್ರಿಂದಾಗಿ ಅದರಲ್ಲಿ ಪೆಲ್ವಿಕ್ ಫ್ಲೋರ್ ಆರ್ಗನ್ಸ್ ಏನಿರುತ್ತೆ ಅದೆಲ್ಲ ಸ್ಟಿಮ್ಯುಲೇಟ್ ಆಗುತ್ತೆ. ಇದು ರೀತಿ ಸ್ಟಿಮ್ಯುಲೇಟ್ ಆಗೋದ್ರಿಂದಾಗಿ ಲೈಕ್ ಗುಡ್ ಕ್ವಾಲಿಟಿ ಸ್ಪರ್ಮ್ ಕೌಂಟ್ ಪ್ರೊಡ್ಯೂಸ್ ಆಗೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಮುಖ್ಯವಾಗಿರೋದು ಏನಂತ ಹೇಳಿದರೆ ನಾವು ಯಾವಾಗಲೂ ಹೈಡ್ರೇಟೆಡ್ ಆಗಿರೋದು, ಯಾವಾಗಲೂ ನಾವು ಅಂದರೆ ನಮಗೆ ಸಾಕಾಗುವಷ್ಟು ನೀರು ಕುಡಿತಾ ಇರಬೇಕು. ಈ ರೀತಿ ನೀರು ಕುಡಿಯೋದ್ರಿಂದಾಗಿ ಎಲ್ಲ ರೀತಿ ಸಮಸ್ಯೆಗಳಿಂದನೂ ಪರಿಹಾರ ಪಡ್ಕೊಳ್ಬಹುದು. ಅದೇ ರೀತಿ ನಮ್ಮ ಬಾಡಿ ಟೆಂಪ್ರೇಚರನ್ನು ಕಂಟ್ರೋಲ್ ಮಾಡ್ಕೋಬೋದು. ಈ ರೀತಿ ಬಾಡಿ ಟೆಂಪ್ರೇಚರ್ ಕಂಟ್ರೋಲ್ ಮಾಡೋದ್ರಿಂದ ಅಂದರೆ ಸ್ಪರ್ಮ್ ಕೌಂಟ್ ಗ್ರೋತ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಅದೇ ರೀತಿ ಪ್ರತಿದಿನ ನಿಮಗೆ ಬೆಳಿಗ್ಗೆ ಅಥವಾ ಲೇಟ್ ಈವ್ನಿಂಗ್, ಅರ್ಲಿ ಮಾರ್ನಿಂಗ್ ಅಥವಾ ಲೇಟ್ ಈವ್ನಿಂಗ್
ಸೂರ್ಯನ ಕಿರಣಗಳನ್ನು ಎಳೆ ಸೂರ್ಯನ ಕಿರಣಗಳನ್ನು ತಗೊಳ್ಳೋದು. ಅದಕ್ಕೆ ಸನ್ ಬಾತ್ ಪ್ರತಿದಿನವೂ ಮಾಡಿ. ಇದರಿಂದಾಗಿ ವೈಟಮಿನ್ ಡಿ ಲೆವೆಲ್ಸ್ ಜಾಸ್ತಿ ಆಗುತ್ತೆ. ಹಾಗೆಯೇ ಅತಿ ಮುಖ್ಯವಾಗಿ ನಮ್ಮ ಸ್ಟ್ರೆಸ್ಸನ್ನು ಮ್ಯಾನೇಜ್ ಮಾಡ್ಕೊಳ್ಬೇಕು. ಎಂಗ್ಸೈಟಿ, ಡಿಪ್ರೆಷನ್, ಆ್ಯಂಗರ್ ಇವೆಲ್ಲದರಿಂದ ನಾವು ಫಸ್ಟ್ ಹೊರಗೆ ಬರಬೇಕು. ಸಾಮಾನ್ಯವಾಗಿ ಇವತ್ತಿನ ದಿನಗಳಲ್ಲಿ ಜಾಸ್ತಿ ಫ್ರಸ್ಟ್ರೇಷನ್ ಒಳಗಾಗುವಂಥದ್ದು ಜಾಸ್ತಿ ಕೆಲಸ. ಇವಾಗಿನ ವರ್ಕ್ ಫೀಲ್ಡೇ ಆಗಿರುತ್ತೆ. ಈವನ್ ಎಕ್ಸಾಂಪಲ್ IT ಫೀಲ್ಡಿಗೆ ಹೋದರೆ ತಗೊಳ್ಳಿ, ಬೆಳಿಗ್ಗೆಯಿಂದ ಸಂಜೆ ತನಕನೂ ಸ್ಟ್ರೆಸ್ ಅಂತಲೇ ಇರ್ತಾರೆ. ಈ ಥರ ಸ್ಟ್ರೆಸ್ಫುಲ್ ಜಾಬಿಂದ ಹೊರಗೆ ಬರೋಕ್ಕಂತೂ ಸಾಧ್ಯ ಇಲ್ಲ. ಆದರೆ ಸ್ಟ್ರೆಸ್ಸಿಂದ ಹೊರಗೆ ಬರ್ಬೋದು. ಸ್ಟ್ರೆಸ್ ಮ್ಯಾನೇಜ್ಮೆಂಟನ್ನು ನೀವು ಫಾಲೋ ಮಾಡೋದ್ರಿಂದಾಗಿ, ಕೆಲವೊಂದು ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಯೂಸ್ ಮಾಡೋದ್ರಿಂದಾಗಿ, ರಿಕ್ರಿಯೇಷನ್ ಟೆಕ್ನಿಕ್ಸ್ ಯೂಸ್ ಮಾಡೋದ್ರಿಂದ, ಈ ರೀತಿ ಮಾಡೋದ್ರಿಂದಾಗಿ ನೀವು ಸ್ಟ್ರೆಸ್ಸನ್ನು ಕಡಿಮೆ ಮಾಡ್ಕೊಳ್ಬಹುದು. ದಯವಿಟ್ಟು ನೀವು ಫಸ್ಟ್ ಥಿಂಗ್ ಏನಂತ ಹೇಳಿದ್ರೆ, ಸ್ಟ್ರೆಸ್ಸನ್ನು ಕಂಪ್ಲೀಟ್ಲಿ ಕಡಿಮೆ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಸ್ಟ್ರೆಸ್ ಕಡಿಮೆ ಆಯಿತು ಅಂತ ಹೇಳಿದರೆ 90% ನಿಮ್ಮದು ಡಿಸೀಸ್ ಕಡಿಮೆ ಆದ ಹಾಗೇ. ನಾನಿವತ್ತಿನ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ. ನನ್ನ ಚಾನಲನ್ನು ಸಪೋರ್ಟ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಯಾರಿಗಾದರೂ ಈ ರೀತಿ ಇನ್ಫರ್ಟಿಲಿಟಿ ಪ್ರಾಬ್ಲಮಿಂದ ಸಫರ್ ಮಾಡ್ತಿರೋರಿಗೆ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೋತೀನಿ. ನಮಸ್ತೆ.